ಅಲ್ಲಡು ಹಾಸ್ಪಿಟ್ಲಿಗೆ ಹೋಗ್ಬೇಡ ಬಾ ಅಂತ ಕರಿತಿರೋದು ನಿನಗೆ. ಹಾಂ, ಭೂಮಿ ಇವಾಗ ಪ್ರೆಗ್ನೆಂಟು. ಅವಳು ನನಗಿನ್ನ ಚಿಕ್ಕವಳು. ಅವಳಿಗೆ ಮಕ್ಳು ಆಗ್ತಾ ಇದ್ದಾವೆ ಅಂತಂದರೆ ನನಗೆ ಮಕ್ಕಳಾಗಲಿಲ್ಲ ಅಂದರೆ ಯಾರನ್ನ ಏನಂತಾರೆ? ಅಯ್ಯೋ ದೊಡ್ಡ ಸೊಸೆ ನೀನಲ್ವಿ, ಯಾಕೋ ನಿನ್ಗಾಗಲಿಲ್ಲ ಅಂತಾರೆ ಜನ. ಹೆಂಗೆ ಮಾತಾಡ್ತಾರೆ, ಹೆಂಗೆ ಸುಚ್ಚಿ ಮಾತಾಡ್ತಾರೆ. ಹಾಂ, ಏನು ನೋಡಿದರೆ ಬಾ ಆಸ್ಪತ್ರೆಗೆ ಹೋಗೋಣ ಅಂದ್ರೆ ಸುಮ್ಮನೆ ಇದೆಯಲ್ಲ ಮಾರಯ್ಯ. ನಾನು ಹೇಳಲಿಲ್ಲ ಯಾವತ್ತೇನೆ ನಿನಗಾಗಲ್ಲ, ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯಾ? ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಸುಮ್ಮನೆ ಚೆನ್ನಾಗಿರು. ಮಕ್ಕಳು ಮರಿ ಅಂತ ಯೋಚನೆ ಮಾಡೋಕೆ ಹೋಗ್ಬೇಡ. ಇಲ್ಲಿ ನೋಡಿ ಸುಮ್ಮನೆ ಊಟ ತಲೆ ಯಾಕೆ ಕೆಡಿಸ್ಕೊಂತೀಯ ನೀನು? ಅಷ್ಟೇ ಇದ್ದಿದ್ದು ನೋಡ್ಕೊಂಡು ಸುಮ್ಮನೆ ನಿನ್ನ ಪಾಡಿಗೆ ನೀನು ಚೆನ್ನಾಗಿರೋದು ನೋಡಿ. ಈಗ ನಾನು ಜಾಸ್ತಿ ತಲೆ ಕೆಡಿಸಿಬೇಡ. ನಾನು ಆಗಲೇ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಾನು ಮಕ್ಕಳಾಗಲ್ಲ ಅಂತ ನನಗೆ ಆಗಲೇ ಗೊತ್ತಾಗ್ತಾವತ್ತಿ ಹೇಳಿದ್ರು ಡಾಕ್ಟ್ರು, ನಿಮ್ಮ ಮಕ್ಕಳಾಗಲ್ಲ ಅಂತ. ಅದು ಹೆಂಗೆ ಹೇಳ್ತೀಯ? ನೀನೇ ಸುಮ್ಮನೆ ಹೇಳ್ಬೇಡ, ನನ್ನ ಮೇಲೆ ಇಲ್ಲದೆಲ್ಲ ಗುಬೆ ಕೂರಿಸ್ಬೇಡ. ಅದು ಹೆಂಗೆ ಹೇಳ್ತೀಯ ಮಕ್ಕಳಾಗಲ್ಲ ಅಂತೇಳಿ? ನೋಡಿ ಹೆಂಗೆ ಹೇಳ್ತೀಯಲ್ಲ ನೀನು. ಯಾರು ಹೇಳಿದ್ದು ಮಕ್ಕಳಾಗಲ್ಲ ಅಂತ? ಯಾರು ಹೇಳಿದ್ದು ನನಗೆ? ಸುಮ್ಮನೆ ಏನೇನೋ ಮಾತಾಡಬೇಡ ನೀನು. ಫಸ್ಟು ಬಾ ಹೋಗೋಣ, ಹಾಸ್ಪಿಟ್ಲಿಗೆ ತೋರಿಸ್ಕೋಬೇಕು. ನನಗೂ ಆಗಬೇಕು. ಈ ವರ್ಷದೊಳಗಾದ್ರೂ ಪರವಾಗಿಲ್ವೇ? ಈ ವರ್ಷದೊಳಗೆ ಆದ್ರೆ ಸಾಕಾಗೈತೆ ನನಗೆ ಅಷ್ಟೇ. ಇವಾಗ ನನಗೆ ಮಕ್ಕಳಿಲ್ಲ ಅಂದಮೇಲೆ ಯಾರೂ ಬೆಲೆ ಕೊಡೋಲ್ಲ. ನಮ್ಮ ಅತ್ತೆನೇ ಆಗಲೇಳು. ಈಗ ಭೂಮಿ ಪ್ರೆಗ್ನೆಂಟ್ ಆಗಿರೋದಕ್ಕೆ ಏನು ಬೆಳಗ್ಗೆಯಿಂದ ಕರ್ಜಿಕಾಯಿ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಹೆಂಗೆ ಮಾಡ್ತೈತೆ. ಆದರೆ ನನಗೆ ನೋಡು, ಏನು ಬೆಲೆ ಗೌರವ ಏನೂ ಇಲ್ಲ. ಅವ್ರಿಗಾದರೆ ಎಷ್ಟು ಬೆಲೆ ಗೌರವ ಕೊಡ್ತೈತೆ, ಎಷ್ಟು ನನಗೆ ನೋಡು ನೋಡ್ತಿದ್ರೆ ಒಂಥರ ಸಂತೋಷ ಆಗ್ತೈತೆ. ಆದರೆ ನನಗೆ ಅದು ಬೆಲೆ ಗೌರವನೇ ಇಲ್ವಲ್ಲ. ಇಲ್ಲಿ ನೋಡಿ, ಇವಾಗ ನೀನು ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯಾ? ಆದರೆ ಆಗಲಿ ಸುಮ್ಮನೆ ಆಸ್ಪತ್ರೆ ಅದು ಇದು ಅಂತ ಹೇಳಿ ದುಡ್ಡು ಇಕ್ಕಿದ್ರೆ ಆಗಲ್ಲ. ಹಣೆ ಬರ್ದಾಗೇನು ಬರೆದಿರಬೇಕು. ಹಣೆ ಬರೆದಿದ್ರೆ ಮಾತ್ರ ಆಗುತ್ತೆ. ಬರ್ದಿಲ್ವಾ ಯಾವುದೇ ಕಾರಣಕ್ಕೂ ಆಗಲ್ಲ. ಸುಮ್ಮನೆ ಯಾಕೆ ಇದು ಮಾಡ್ಕೊಂಬಕ್ಕೆ ಹೋಗ್ತೀನಿ? ನಿನ್ನ ಪಾಡಿಗೆ ನೀನು ಇರೋದು ಕಲಿ. ಅಲ್ಲೆಲ್ಲ 1 ಲಕ್ಷ ಕಟ್ಟಿದರೆ ಟ್ರೀಟ್ಮೆಂಟ್ ಕೊಡ್ತಾರಂತೆ. ನಾನು ಯಾರ್ಯಾರನ್ನ ಕೇಳಿದ್ದೀನಿ, ಅದಕ್ಕೆ ಹೇಳವ್ರೆ ಬಾ ಹೋಗೋಣ, ನಾ ಟ್ರೀಟ್ಮೆಂಟ್ ತಗೊಂಡ್ರೆ ಆಗ್ತವೆ. ನೀನು ಹಿಂಗೆ ಮಾತಾಡ್ತೀಯಲ್ಲ, ಗೊತ್ತಾಗಲ್ವೇ ನಿನಗೆ ಸ್ವಲ್ಪನಾದ್ರೂ? ಏನೋ ನಾಚಿಕೆ ಮಾನ ಮರ್ಯಾದೆ ಇಲ್ದರ ಥರ ಮಾತಾಡ್ತೀಯಲ್ಲ. ಆದ್ರಾಗಲಿ ಹೋದ್ರೆ ಹೋಗ್ಲಿ ಅಂತ ಬೇಕಾ ಬಿಟ್ಟು ಮಾತಾಡ್ತೀಯಲ್ಲ. ಇನ್ನು ಬೇರೆಯವ್ರೆ ನಾವು? ಹೇಳು, ಹಿಂಗೆ ಮಾತಾಡ್ತೀಯ ನೋಡು. ಅಯ್ಯೋ, ಸ್ವಲ್ಪ ಜವಾಬ್ದಾರಿ ಎಂಬುದೈತೋ ಇಲ್ವೋ? ಮುಂದೆ ಮಕ್ಕಳಿಲ್ಲ ಅಂದಮೇಲೆ ನಮ್ಗೆ ಯಾರೂ ಆಗಲ್ಲ, ಕಷ್ಟಕ್ಕೆ ಯಾರ ಮಕ್ಕಳು ಆಗಲ್ಲ. ನಮ್ಮ ಮಕ್ಕಳಾಗಬೇಕು, ನಾವಾಗಬೇಕು, ನನ್ನ ಮಕ್ಕಳು ನಮ್ಮ ಸ್ವಂತ ಮಕ್ಕಳಾಗಬೇಕು. ಯಾರು ಬೇರೆಯವ್ರು ಯಾರು ದೊಡ್ಡಪ್ಪರ ಮಕ್ಕಳು ಚಿಕ್ಕಪ್ಪನ ಮಕ್ಕಳು ಯಾರೂ ಆಗಲ್ಲ ಕಣಪ್ಪ. ನೀನು ಅವ್ರು ಆಗ್ತಾರೆ ಇವ್ರು ಆಗ್ತಾರೆ ಅಂತ ತಿಳ್ಕೊಂಡಿದ್ರೆ ಯಾವನೂ ಆಗಲ್ಲ. ನಮ್ಮ ಮಕ್ಕಳು ನಮಗೆ. ಆಗಲಿ ಆಗಕ್ಕೆ ಬೇಡ ಅಂಬಲ್ಲ. ಆಗದಿಲ್ದ ಏನು ಮಾಡೋಣ ಹೇಳು ಇವಾಗ? ನಾನು ಅದಕ್ಕೆ ಇನ್ನೊಂದು ಮಗ ಆಗೋಣ ಅಂತಿದ್ದೆ. ನನ್ನ ಮದುವೆ ನಾನು ಆಗ್ಬಿಡೋಣ ಅಂತ. ನಿನ್ಗೆ ಆಸೆ ಆಯ್ತ ನೀನು ಇಬ್ಬರು ದುಡ್ದಾಕ್ತಾರೆ ಅಂತ. ಅವರೇ ದುಡ್ದಾಕ್ಬಿಡ್ತಾರೆ ಹೆಂಡ್ತಿರು ಅಂತ. ಎರಡಂಗಿ ಇಕ್ಕೆವನ ಅಂತ. ಎರಡಂಗಿ ರಾಕೇಶ ಅಂತಾರೆ ಇಪ್ಪಟ್ಟು ನನ್ನ ಅಕ್ಕೇನೆ ಎರಡಂಗಿ ಇಕ್ಕೆವನ ಅಂತ. ಎರಡಂಗಿ ಇಕ್ಕೊಂಡ್ರತ್ತ ಹಂಗೆ ಆಸೆ ಆತ್ತ. ಒಂದು ಮಾಸ್ತಿರು ಅಂತ ತೆಗ್ದಾಕ್ಬೋದತ್ತ. ಅದಕ್ಕೆ ಎರಡಂಗಿ ಇಕ್ಕೆವನ ಅಂತ. ಹೆಂಗೂ ಆಗಲ್ಲ ನಿನಗೆ. ಅದಕ್ಕೆ ನಾನು ಹೇಳಿದ್ದು ಲೇಪಿ ಸುಮ್ಮನೆ ಮದುವೆ ಆಗ್ತಿದ್ದೆ. ಅವಾಗ ನಾನು ಅದೇ ಆಸೆಗಿದ್ದಿದ್ದು, ನಿಮ್ಮ ಮಕ್ಕಳಾಗಲಿಲ್ಲ ಅಂದರೆ ಅವಳನ್ನೇ ಮದುವೆ ಆಗೋಣ ಅಂತ ಅಂಡ್ರೆ ಒಂದು ಆಪರಮ್ಮಂಗಿತ್ತು. ಆದ್ರೆ ನೀನು ಯಾಕೆ ಒಪ್ಕೊಂಬಿಲ್ಲ? ಅವಳು ಬೇರೆ ಒಪ್ಕೊಂಡು ಅದೇ ಓದು. ನನಗೆ ಅದೇ ಬೇಜಾರು. ಅದೇ ಅಷ್ಟೇ. ನಮ್ಮ ಮರ್ಯಾದೆ ಇಲ್ದ ನೀನು. ಈಟನ ಸೀರಿಯಸ್ನೆಸ್ ಅಂಬೋದಿಲ್ಲ. ಹಿಂಗೆ ಅಲ್ಕಿಸ್ಕೊಂಡು ಮಾತಾಡ್ತೀಯ ನೋಡು. ಇನ್ನು ಎರಡಂಗಿ ಇಕ್ಕೆಂತಾನಂತೆ. ಒಂದಂಗಿ ಇಕ್ಕೆಮ್ಮ ಯೋಗ್ಯತೆ ಇಲ್ಲ, ಒಂದಂಗಿ ತಗಮ್ಮ ಯೋಗ್ಯತೆ ಇಲ್ಲ ಅಂತಂದ್ರೆ ಎರಡಂಗಿ ಇಕ್ಕೆಂತಾನಂತೆ. ಎರಡಂಗಿ ರಾಕ್ಯಾಸ ಅಂತ. ಎರಡಂಗಿ ರಾಕ್ಯಾಸ ಬಿಟ್ಬಿಟ್ರೆ ಏನು ಮಾತಾಡ್ತೀಯ ನೀನು? ಹೊಟ್ಟೆ ಉರಿಸ್ತೀಯಲ್ಲ ಅಂತೀನಿ. ನಾನು ಇದ್ದಿದ್ದಂಗೆ ಹೇಳ್ತೀನಿ ಅಷ್ಟೇ. ನಾನೀಗ ಏಕೆ ಮಾರು ದೂರ ತೊಕಡೆ ಇದ್ದಿದ್ದಂಗೆ ಹೇಳ್ಬಿಡ್ತೀನಿ. ನಾನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಾನು ಅವತ್ತೇ ಹೇಳಿದ್ದೀನಿ ನಿಮ್ಮ ಅಕ್ಕಗೆ ಮಕ್ಕಳಾಗಲ್ಲ ಲೇಪಿ ಅಂತ ಹೇಳಿ. ನಾನು ಅವತ್ತೇ ಹೇಳಿದ್ದೀನಿ. ಕೇಳ್ಬೇಕಾರೆ ನಿನ್ನ ತಂಗಿನ. ಅವತ್ತೇ ನಾನು ಹೇಳಿದ್ ನಿನಗೆ ನಿಮ್ಮ ಮಕ್ಕಳಾಗಲ್ಲ ಅಂತ ಹೇಳಿ ಅವತ್ತೇ ಹೇಳವ್ರಿ ಡೈರೆಕ್ಟ್ರು ಅಂತ ಹೇಳಿದ್ದೀನಿ. ಅದು ಆಪರೇಷನ್ ಮಾಡಿಸ್ಬೇಕೇನೋ ನಿನಗೆ, ಯಾತನ ಇನ್ಫೆಕ್ಷನ್ ಆಗೈತೆ ಅಂತ ಹೇಳಿ ಆವಾಗಲೇ ಹೇಳಿದರು. ಅದಕ್ಕೆ ಸುಮ್ಮನೆ ಯಾಕೆ ಓಟುನು ಅದಕ್ಕೆ ಇನ್ನೊಂದು ಮದುವೆ ಆಗೋಣ ಅಂತ ಇದ್ದೀನಿ. ಬಿಡಪ್ಪ ಇನ್ನೊಂದು ಮದುವೆ ಹಾಕಿ ಇನ್ನೊಂದು ಮದುವೆ ಆದ್ರೆ ಚೆನ್ನಾಗಿರ್ಬೋದು. ಏನಿಲ್ಲ ನೋಡಿ, ಅಂದರೆ ಉಸ್ಬಿಟ್ರೆ ಯಾವಳು ಬತ್ತಾಳೆ ಬರಲಿ ನೋಡೋಣ. ಅದು ಯಾವಳು ಬತ್ತಾಳೆ ಅವಳು ಯಾವಳು ಆಗ್ತಾಳೆ ನೋಡೋಣ ಅದೆಲೆ. ಏನಿಲ್ಲ ನೋಡಿ ಮಾತಾಡೋದ ಅಲ್ಲ. ಒಬ್ಬರನ್ನೇ ಸಾಕ ಯೋಗ್ಯತೆ ಇಲ್ಲ ಅಂತಂದ್ರೆ ಇನ್ನೊಂದು ಮದುವೆ ಆಗ್ತಾವಂತೆ ಮಕ್ಕಳಿಲ್ಲ ಅಂತ. ಯಾಕಮ್ಮ ಏನು ಮಾಡ್ತಿ ಯಪ್ಪ? ಎಲ್ಲಾರ ಮನೆಯಾಗೂ ಇದ್ದಾವೆ ಕಣ್ತಾಯಿ. ಹೋಗ್ ಒಂದೊಂದು ಮನೆಯಾಗ ಒಂದೊಂದು ಥರ ಸಮಸ್ಯೆ, ಒಂದೊಂದು ಮನೆಯಾಗ ಒಂದೊಂದು ಥರ ಸಮಸ್ಯೆ. ನಮ್ಮ ಮನೆಯಾಗೆ ಮಕ್ಕಳು ಮರಿ ಎಲ್ಲ ಆಗ್ಯಾವೆ, ತಲಕೊಂದೊಂದು ಗಂಡು ಹುಡುಗರು ಆಗ್ಯಾವೆ. ಎಲ್ಲ ಐತೆ. ನನಗೆ ಹೆಣ್ಣು ಹುಡುಗರು ಆಗಲಿಲ್ವಲ್ಲ ಅಂಬೋದು ಒಂದು ಚಿಂತೆ. ಯಾವುದೋ ಒಂದು ಹೆಣ್ಣು ಪಿಳ್ಳೆ ಆಗಿದ್ರೆ ಚೆನ್ನಾಗಿತ್ತು. ತಲಕೊಂದೊಂದೇ ಗಂಡು ಅಮ್ಮಂಗೆ ಆಗುತ್ತೆ. ಒಂದೊಂದೇನೆ ತಲಾಕ್ ಒಂದೊಂದೇನೆ ಆಗಿರೋದು. ಯಾವುದ
ಒಂದು ಹಸಿಂಕರನ ಒಂದೂವರೆ ಕರನ ಯಾವುದೋ ಒಂದು ಕರ ಹಾಕೈತಿ ಅಂದ್ರೆ ಸಾಕು. ಕರು ಹಾಕ್ಲಿಲ್ಲ ಅಂದರೆ ಎಮ್ಮೆಗಾಗಲಿ ಹಸಿಗಾಗಲಿ ಬೆಲೆ ಇರಲ್ಲ. ಒಂದು ಯಾವುದಾರ ಒಂದು ಸೀಮೆ ಹಸನೇ ಆಗಲಿ ಯಾವುದೇ ಆಗಲಿ ಕರು ಹಾಕಿರೋ ಮಾತ್ರ ಬೆಲೆ. ಕರಿನ ಮಗಳಿಗೆ ಹೆಂಗೆ ಹೊತ್ಕೊಂಡು ಒಂದು ತುತ್ತು ಅನ್ನ. ಈಗ ಯಾರೇ ಆಗಲಿ ಈಗ ಈದಿರ ದನ ಕರುಗಳಿಗೆ ಹೆಂಗೆ ಇಕ್ತಾರೆ ಮೇವು ಮುಸ್ರೆ ಆಗಲಿ ಎಲ್ಲ ಆಗಲಿ, ಈಗ ಬಾಣ್ತಿಯರಿಗೆ ಆಗಲಿ ಹುಡುಗರು ಮಕ್ಕಳು ಅಯ್ಯೋ ಅಂದರೆ ಉಂಬಕು ತಿಂಬಕು ಯೋಟ ಆರೈಕೆ ಮಾಡ್ತಾರೆ, ಹಂಗೆ ನೋಡ್ಕೊಂಬತ್ತಾರೆ. ಆದರೆ ಆಗಲಿಲ್ಲ ಗುಡ್ಗಳು ಅಂದರೆ ಹೆಂಗೆ ಹೇಳು ನೋಡ್ಕೊಂಬಲ್ಲ, ಒಂದು ಸರಿಯಾಗಿ ಉಂಬಕ್ಕೆ ತಿಂಬಕ್ಕೆ ಇಕ್ಕಲ್ಲ. ಒಂದು ಹಸಿಂಕರನ ಒಂದೂವರೆ ಕರನ ಹಾಕಿರಿ ಒಳ್ಳೆ ವ್ಯಾಲ್ಯೂ ಇರುತ್ತೆ. ಏನು ಮಾಡ್ತೀಯ ಏಳು ನಮ್ಮ ರೇಂಜಿಗೆ ವ್ಯಾಲ್ಯೂ ಇಲ್ಲ. ಯಾವುದೋ ಒಂದು ಹಸಿಂಕರನ ಹಾಕ್ಲಿಲ್ಲ ಒಂದೂವರೆ ಕರನ ಹಾಕ್ಲಿಲ್ಲ ಯಾರ್ದು ಇಲ್ಲ ಹಾಕ್ಯೇನಿ. ತಮಾಷೆ ಮಾಡೋದು ಜಾಸ್ತಿ ಪಾಪ, ನೀನು ತಮಾಷೆ ಮಾಡಬೇಡ, ಸುಮ್ಮನಿರು. ಪಾಪ ಅವಳೇನೆ ಮಕ್ಕಳಾಗಲಿಲ್ಲ ಅಂತೇಳಿ ಬೇಜಾರಾಗ್ಯವಳೆ ಅಂತಂದ್ರೆ ನೀನು ತಮಾಷೆ ಮಾಡಿದ್ರೆ ಹೆಂಗೆ? ಯಾರೇ ಆಗಲಿ ಇವಾಗ ಆದ್ರೆ ಮಾತ್ರ ಬೇಲೆ ಅಂತ ಹೇಳ್ತಿರೋದಷ್ಟೇ. ನಾನು ತಮಾಷೆ ಮಾಡ್ತಿಲ್ಲ, ನಾನು ಇದ್ದಂಗೆ ಹೇಳ್ತಾ ಇದ್ದೀನಿ. ಈಗ ಎಮ್ಮೆನೇ ಆಗಲಿ ಹಸನೇ ಆಗಲಿ ಯಾವುದೇ ಆಗಲಿ ಹಿಂಗೆ ಇದೈತಪ್ಪ ತೆಗಿ ಬಾಣ್ತಿ ಅಂತ ಹೇಳಿ ಹೆಂಗೆ ನೋಡ್ಕೊಂತಾರೆ, ಹೆಂಗೆ ಹುಲ್ಲು ಮೇವು ಮುಸ್ರೆ ಹೆಂಗೆ ಇಕ್ತಾರೆ ಹಂಗೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಏನು ಮಾಡೋಣ ಯಾಕೆ ಇಲ್ಲದ ನಮ್ಗೇನು ತೊಂದ್ರೆ ಇಲ್ಲ, ಅದಕ್ಕೆ ನಾನು ಸುಮ್ಮನೆ ಇನ್ನೊಂದು ಮದುವೆ ಹಾಕೊಂಡ್ಕಣಮ್ಮ ಅಂತ ಹೇಳ್ತಿದ್ರೆ ರಿಯ ಕಡ್ತಾಳೆ ಸುಮ್ಮನೆ. ಹೇಳೋದು ಕೇಳಿಸಿ ಇಲ್ಲ ಮರ ಇತ್ತು. ಅದೇ ಮತ್ತೆ ಆಗ್ಬೇಕಂದ್ರೆ ಎಂತೆಂಥ ಅದು ಆಸ್ಪತ್ರೆಗಳಿದಾವೆ, ಎಂತೆಂಥವು ತೋರಿಸ್ಕೊಂಬನ ಅಂತ. ಅವಳಿಗಾಗಿದಾವಲ್ಲ ಇವಾಗ 7 ಚಿಕ್ಕಳು, ಅವಳಿಗಾದರೆ ನನಗಾಗಲಿಲ್ಲ ಅಂದರೆ ಎಲ್ಲನ ಏನಂತಾರೆ ನೋಡಪ್ಪ, ಯಾಕೋ ಆಗಲಿಲ್ಲ ಇವಳಿಗೆ ಅಂತಾರೆ. ಅದಕ್ಕಾಗಿನ ಅವಳಿಗಾಗಲಿಲ್ಲ ಅಂದರೆ ಏನೂ ಅನ್ನಿಸ್ತಿರ್ಲಿಲ್ಲ ನನಗೆ. ಅವಳಿಗಾಗಿರೋದು ಇವಾಗ ನಮ್ಗಾಗಲಿಲ್ವಲ್ಲ ಅಂತ ಹೇಳಿ ಬೇಜಾರು. ಅವಳಿಗೆ ಮಕ್ಕಳಾಗ್ತಿರೋದ್ಗೂ ಮಟ್ಟೂರು ಕಂತಿಯಲ್ಲಿ ಬಿಡೋ ಹೆಂಗೆ ಆಗ್ತೈತಲ್ಲ ಅಂತೇಳಿ ಸಂತೋಷ ಪಡ್ಬೇಕು. ನನಗಂತೂ ಇಲ್ಲ ಬಿಡು, ಅವ್ಳಿಗನ ಆಗ್ತಾಯಿದ್ದಾವಲ್ಲ ಅಂತೇಳಿ ಸಂತೋಷ ಪಡ್ಬೇಕೆ ಹೊರ್ತು ಆಗ್ತವೆ ಅಂತೇಳಿ ಅವ್ರಿಗೆ ಆಗೋದು ನೋಡಿ ಒಟ್ಟೋರ್ಕೋಬಾರ್ದು ಯಾವತ್ತೂ. ಅವಳು ಆಗೈತೆ ನನಗೂ ಆಗಬೇಕು ಅಂತಂದ್ರೆ ಆಗಲ್ಲ ಕಣಮ್ಮ. ಯಾವುದೇ ಆಗಲಿ ದೇವ್ರು ಕೊಟ್ಟಾಗ ಸ್ವೀಕರಿಸ್ಬೇಕು. ಅವ್ರು ಮಾಡಿವ್ರೆ ಇವ್ರು ಮಾಡಿವ್ರೆ ಅಂತೇಳಿ ನಾವು ಮಾಡೋಕ್ಕೋದ್ರೆ ಅದಕ್ಕೊಂದು ಅರ್ಥ ಇರೋಲ್ಲ. ಯಾವುದೇ ಆಗಲಿ ನಮ್ಮ ಸ್ವಂತ ಬುದ್ಧಿಯಿಂದ ನಮ್ಮದು ಎಷ್ಟು ಐತೆ ಅಷ್ಟರಿಂದ ನಾವು ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಮಾತ್ರ. ಇಲ್ಲ ಅಂದರೆ ಯಾವುದೂ ಆಗಲ್ಲ. ನೀನು ತಿಳ್ಕೊಂಡಿದ್ಯಾ ಇವಾಗ ಆಗಲ್ಲ ಅಂತೇಳಿ ಇನ್ನೊಂದು 2 ದಿನ ಸುಧಾರಿಸು. ಒಬ್ಬೊಬ್ಬರಿಗೆ ದೂರ್ಲು ಪರ ಇರ್ತಕಣಮ್ಮ. ಅದಕ್ಕಾಗಿನ ಹೇಳೋದು. ನಾವು ಊರಾಗ ಯಾರನ್ನ ಏನಂತಾರೆ, ಅಯ್ಯೋ ಈಗಳಪ್ಪ ಅವಳಿಗಾದ್ರೂ ಇವಳಿಗಾಗಲಿಲ್ಲ ಅಂತಾರೆ. ಅದಕ್ಕಾಗಿ ನಾನು ಇದ್ದಂಗೆ ಹೇಳ್ತಾ ಇದ್ದೀನಿ. ನಮಗೆ ಆಗಬೇಕು ಇವಾಗ. ಅದಕ್ಕೆ ನಾನು ಆಸ್ಪತ್ರೆಗೆ ಹೋಗೋಣ ಅಂತ ಎದ್ದಾಗಿಂದ ಗುನ್ನಾಗ ಊರ್ತಾ ಇದ್ದೀನಿ. ಇದು ಹೋಗೋಣ ಅಂದರೆ ಹಿಂಗೆ ಅಂತ ಸುಮ್ಮನೆ ಇಲ್ಲೇ ಮಾತಾಡೋದು ಸುಮ್ಮನೆ ತಲೆ ಕೆಟ್ಟಂಗೆ. ಇದು ಹೇಳಿ ಏನಕ್ಕೈತೆ ಅವತ್ತು ಹೇಳಿದ್ವ ನೀವತ್ತು ಹೇಳೋದು ಅದೇನೆ ಸೋಮನ. ಇನ್ನು ನಾನು ಹೇಳಿಲ್ವಿ 2 ಅಂಕಿ ಹಾಕ್ಬಿಟ್ರೆ ಸಾಕು, 2 ಅಂಕಿ ಇಕ್ಕಿಬಿಟ್ರಿ ಅಂತ ಹೇಳಿ ಹೇಳಿದ್ದೀನಿ. ಯಾರು ಒಪ್ಪಲ್ಲ ಸುಮ್ಕಿರು. ಮೊದಲಿತ್ತು ಯಾತ ಆಸ್ಪತ್ರೆ ಆಗ್ತಿರ್ಲಿಲ್ಲ, ಹೋಗಿ ತೋರಿಸ್ಕೊಂತಿರ್ಲಿಲ್ಲ, ಯಾತಿಲ್ಲ. ಇವಾಗೆಲ್ಲ ಆಸ್ಪತ್ರೆಗಳಿದೆ. ದುಡ್ಡೊಂದು ಕಟ್ಟಿರಿ ಹೆಂಗೆ ಬೇಕಾದ್ರೂ ಮಾಡ್ತಾರೆ. ನೀನು ಎಲ್ಲ ಇವಾಗೆಲ್ಲ ಕಂಡವ್ರೆ ಎಲ್ಲನ. ಇವಾಗ ಪ್ರತಿಯೊಂದೂ ಎಲ್ಲ ಕಂಡ್ಕೊಂಡಿರ್ತಾರೆ. ಎಲ್ಲಿ ಏನು ಸಿಗುತ್ತೆ ಏನು ಎತ್ತ ಎಲ್ಲನ ಕಂಡ್ಕೊಂಡಿರ್ತಾರೆ. ಅಂತ ಕಾಲಕ್ಕೆ ದುಡ್ಡೊಂದಿರಬೇಕು. ಮಕ್ಳು ಆಗ್ತವೆ ಎಲ್ಲ ಆಗ್ತವೆ, ದುಡ್ಡೊಂದು ಇಟ್ಟು ಖರ್ಚು ಮಾಡಿದರೆ ಆಗ್ತವೆ. ಅದನ್ನು ತೋರಿಸಿ ಹೇಳ್ರಿ ಏನು ಮಾಡೋಕ್ಕಾಗುತ್ತೆ ಆಸ್ಪತ್ರೆಗೆ. ಅವಳಿಗಾಗಿರೋದಕ್ಕೆ ಇವಳು ಅಟ್ಟೂರಿಗೆ ಹಿಂಗೆ ಮಾಡ್ತಾ ಇದ್ದಾಳೆ. ಅವಳಿಗಾಗಿ ಇಟ್ಬಿಟ್ಟು ನನಗೆ ಯಾಕಾಗಿಲ್ಲ ಅಂತೇಳಿ ಅದನ್ನೇ ಹೊಟ್ಟೆ ಉರಿ ಪಡ್ಕೊಂಡ್ರೆ ಆಗುತ್ತೆ. ಹೆಂಗೋ ಬಿಡತ್ಲಾಗೆ ಚೆನ್ನಾಗಿದ್ದೀವಲ್ಲ, ಚೆನ್ನಾಗಿರೋಣ ಅಂತೇಳಿ ಭಾವಿಸ್ಬೇಕೆ ಹೊರ್ತು ಯಾವತ್ತೂ ಒಂದು ಇಟ್ಕೊಂಡು ಕೆಣಿಸೋಣೆ ಮಾಡಬಾರ್ದು. ನಾವೇನೇನು ಅವಳಿಗಾಗಿರೋದಕ್ಕೆ ನಾವೇನು ಹೊಟ್ಟೋರು ಕಂತಿಲ್ಲ, ನಾವೇನೇನು ಕೆಣಿಸೋಣೆ ಮಾಡ್ತಿಲ್ಲ. ನಮ್ಮ ಮನೆಯವ್ರಕ್ಕೆ ನಮ್ಮ ಮನೆಯವ್ರನ್ನ ನನಗೆ ಅವಳ ತಾಯಿನಷ್ಟೇ. ಏನು ಮಾಡ ನಮ್ಮದು ಇಂಥ ಕರ್ಮ. ನಾನು ಅವತ್ತೇ ಹೇಳಿದ್ದೀನಿ ಮಕ್ಕಳಾಗಲ್ಲ ಅಂತೇಳಿ. ಮಕ್ಕಳಾಗಲಿಲ್ಲ ಅಂತಂದರೆ 2 ಅಂಗಿ ಇಕ್ಕೆಮನ ಅಂತಿದ್ದೆ. ನನಗೆ ಇನ್ನು 2ನೇದಂಗಿ ಯಾರು ಕೊಡ್ತಾನೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಹಂಗೆ ಅಂದ್ಕಡೀನಿ. ನೋಡೋಣ ಯಾವ್ದಾನ ಸಿಕ್ಕಿದ್ರೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಪ್ಪ. ನೋಡೋಣ ಅದಿಲ್ಲಿ ನೋಡ್ತಾ ಇದ್ದೀನಿ. ಇಷ್ಟರಾಗೆ ನಾನು 2 ಅಂಗಿ ಇಕ್ಕೊಂತೀನಿ. ಅದು ಯಾರೋ ಏನೋ ಎಲ್ಲ ಇದ್ದಾಳೆ ಏನೋ ಗೊತ್ತಿಲ್ಲ. ಏನೋ ನಾನೇನು ಅಂಥದ್ದೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗಿಲ್ಲ. ನೋಡೋಣ ಇನ್ನೂ ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.